ಸಮಸ್ಯೆ ಇದೆಯಲ್ಲ ಅದು ಎಷ್ಟು ಕಡೆಗಳಲ್ಲಿ ಯಾರ್ಯಾರ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಾಗ್ತಾ ಇಲ್ಲ. ಪಿಜಿಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಾದ್ವು. ಅದರ ನಂತರದಲ್ಲಿ ಈಗ ಮದುವೆಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಕೂಡ ತೊಂದರೆ ಆಗುವಂತಹ ಪರಿಸ್ಥಿತಿ ಸದ್ಯಕ್ಕಿರೋದು. 3 ದಿನದಿಂದ ಕಲ್ಯಾಣ ಮಂಟಪ ಬುಕಿಂಗ್ ಏನಿದೆ ಅದು ಕುಸಿತ ಆಗಿದೆ. ಮದುವೆ ಮಂಟಪ ಬುಕಿಂಗ್ ನಲ್ಲೂ ಕೂಡ 20% ಕುಸಿತ. ಕಲ್ಯಾಣ ಮಂಟಪ ಮಾಲೀಕರಿಂದ ಮಾಹಿತಿಯನ್ನ ನೀಡಲಾಗಿದೆ. ಬುಕಿಂಗ್ ಅಲ್ಲೂ ಕಡಿಮೆ ಬುಕಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಇದೆಯಲ್ಲ ಇದು ಸುಧಾರಿಸಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಗಿರಬಹುದು. ಸಿಲಿಂಡರ್ ಈಗಾಗಲೇ ಕೊರತೆ ಇದೆ. ಆ ಕೊರತೆಯನ್ನ ನೀಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಇವತ್ತು 11 ಗಂಟೆಗೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ ಈಗ ಸದ್ಯಕ್ಕಂತೂ ನಿರ್ಧಾರ ಆಗುತ್ತೆ. ಆದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕಲ್ಯಾಣ ಮಂಟಪಗಳ ಬುಕಿಂಗ್ಗಳಲ್ಲೂ ಕೂಡ ಈಗ 20% ಕಡಿಮೆ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಮದುವೆ ಮಾಡೋದಕ್ಕಾಗ್ತಿಲ್ಲ. ಮನೆಯ ಸಿಲಿಂಡರ್ ಅನ್ನ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ 4,000 ಅಂತಾರೆ. ತುಂಬಾ ಕಷ್ಟ ಆಗಿದೆ ಸರ್, ಬುಕಿಂಗ್ ಕಡಿಮೆ ಆಗಿದೆ ಅಂತ ತಮ್ಮಾಳಲನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮದುವೆ ಮಾಡೋದಕ್ಕಾಗ್ತಿಲ್ಲ, ಮನೆ ಸಿಲಿಂಡರ್ ತಗೊಂಡೋಗಿ ಮದುವೆ ಮಾಡಿಸುವಂತಹ ಪರಿಸ್ಥಿತಿ ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಕಲ್ಯಾಣ ಮಂಟಪಗಳ ಮಾಲೀಕರು ಈಗ ಹೇಳಿಕೆಯನ್ನ ನೀಡಿರೋದು. ರಾಜ್ಯದಲ್ಲಿ ಸದ್ಯಕ್ಕೆ ಈಗ ಉಂಟಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ಅದನ್ನ ಯಾವ ರೀತಿ ಪರಿಹರಿಸ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಈಗ ಎದುರಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆ ಮೊರೆ ಹೋಗೋದಕ್ಕೂ ಕೂಡ ಸೌದೆಗಳು ಸಿಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಆ ಸಮಸ್ಯೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವೂ ಕೂಡ ಪ್ರಸಾದ ಕೂಡ ಕೊಡಲಾಗ್ತಾ ಇಲ್ಲ. ಅದಕ್ಕೂ ಕೂಡ ಈ ಅಡುಗೆ ಅನಿಲ ಕೊರತೆಯ ಸಮಸ್ಯೆ ಎದುರಾಗಿದೆ. ಅದಕ್ಕೂ ಕೂಡ ಇದರ ಬರೆ ತಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳು ಸೋಲೂರು ಸಮೀಪದಲ್ಲಿ ಸಾಲುಗಟ್ಟಿ ನಿಂತಿದೆ. ಭಾರತ್ ಗ್ಯಾಸ್ ಪ್ಲಾಂಟ್ನ ಮುಂಭಾಗದಲ್ಲಿ ನೂರಾರು ಲಾರಿಗಳು 4-5 ದಿನದಿಂದ ಅದೇ ರೀತಿಯಾಗಿ ನಿಂತಿದೆ. ಯಾಕಂದ್ರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಲೋಡ್ ಆಗ್ತಾ ಇಲ್ಲ. ಲಾರಿಗಳು ನಿಂತಲ್ಲೇ ನಿಂತಿರುವಂತಹ ಲಾರಿಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಅಭಾವ. ಇದನ್ನ ಸರಿದೂಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಯಾವುದೇ ಅಭಾವ ಇಲ್ಲ, 2-3 ವಾರಗಳ ಕಾಲ ನಮಗೇನ್ ತೊಂದರೆ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಆದ್ರೆ 2 ದಿನದಲ್ಲಿ ಇದರ ತೊಂದರೆ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅಡುಗೆ ಅನಿಲದ ಸಮಸ್ಯೆ ಇದೆಯಲ್ಲ ಅದು ಎಷ್ಟು ಕಡೆಗಳಲ್ಲಿ ಯಾರ್ಯಾರ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಾಗ್ತಾ ಇಲ್ಲ. ಪಿಜಿಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಾದ್ವು. ಅದರ ನಂತರದಲ್ಲಿ ಈಗ ಮದುವೆಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಕೂಡ ತೊಂದರೆ ಆಗುವಂತಹ ಪರಿಸ್ಥಿತಿ ಸದ್ಯಕ್ಕಿರೋದು. 3 ದಿನದಿಂದ ಕಲ್ಯಾಣ ಮಂಟಪ ಬುಕಿಂಗ್ ಏನಿದೆ ಅದು ಕುಸಿತ ಆಗಿದೆ. ಮದುವೆ ಮಂಟಪ ಬುಕಿಂಗ್ ನಲ್ಲೂ ಕೂಡ 20% ಕುಸಿತ. ಕಲ್ಯಾಣ ಮಂಟಪ ಮಾಲೀಕರಿಂದ ಮಾಹಿತಿಯನ್ನ ನೀಡಲಾಗಿದೆ. ಬುಕಿಂಗ್ ಅಲ್ಲೂ ಕಡಿಮೆ ಬುಕಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಇದೆಯಲ್ಲ ಇದು ಸುಧಾರಿಸಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಗಿರಬಹುದು. ಸಿಲಿಂಡರ್ ಈಗಾಗಲೇ ಕೊರತೆ ಇದೆ. ಆ ಕೊರತೆಯನ್ನ ನೀಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಇವತ್ತು 11 ಗಂಟೆಗೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ ಈಗ ಸದ್ಯಕ್ಕಂತೂ ನಿರ್ಧಾರ ಆಗುತ್ತೆ. ಆದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕಲ್ಯಾಣ ಮಂಟಪಗಳ ಬುಕಿಂಗ್ಗಳಲ್ಲೂ ಕೂಡ ಈಗ 20% ಕಡಿಮೆ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಮದುವೆ ಮಾಡೋದಕ್ಕಾಗ್ತಿಲ್ಲ. ಮನೆಯ ಸಿಲಿಂಡರ್ ಅನ್ನ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ 4,000 ಅಂತಾರೆ. ತುಂಬಾ ಕಷ್ಟ ಆಗಿದೆ ಸರ್, ಬುಕಿಂಗ್ ಕಡಿಮೆ ಆಗಿದೆ ಅಂತ ತಮ್ಮಾಳಲನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮದುವೆ ಮಾಡೋದಕ್ಕಾಗ್ತಿಲ್ಲ, ಮನೆ ಸಿಲಿಂಡರ್ ತಗೊಂಡೋಗಿ ಮದುವೆ ಮಾಡಿಸುವಂತಹ ಪರಿಸ್ಥಿತಿ ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಕಲ್ಯಾಣ ಮಂಟಪಗಳ ಮಾಲೀಕರು ಈಗ ಹೇಳಿಕೆಯನ್ನ ನೀಡಿರೋದು.
ರಾಜ್ಯದಲ್ಲಿ ಸದ್ಯಕ್ಕೆ ಈಗ ಉಂಟಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ಅದನ್ನ ಯಾವ ರೀತಿ ಪರಿಹರಿಸ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಈಗ ಎದುರಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆ ಮೊರೆ ಹೋಗೋದಕ್ಕೂ ಕೂಡ ಸೌದೆಗಳು ಸಿಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಆ ಸಮಸ್ಯೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವೂ ಕೂಡ ಪ್ರಸಾದ ಕೂಡ ಕೊಡಲಾಗ್ತಾ ಇಲ್ಲ. ಅದಕ್ಕೂ ಕೂಡ ಈ ಅಡುಗೆ ಅನಿಲ ಕೊರತೆಯ ಸಮಸ್ಯೆ ಎದುರಾಗಿದೆ. ಅದಕ್ಕೂ ಕೂಡ ಇದರ ಬರೆ ತಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳು ಸೋಲೂರು ಸಮೀಪದಲ್ಲಿ ಸಾಲುಗಟ್ಟಿ ನಿಂತಿದೆ. ಭಾರತ್ ಗ್ಯಾಸ್ ಪ್ಲಾಂಟ್ನ ಮುಂಭಾಗದಲ್ಲಿ ನೂರಾರು ಲಾರಿಗಳು 4-5 ದಿನದಿಂದ ಅದೇ ರೀತಿಯಾಗಿ ನಿಂತಿದೆ. ಯಾಕಂದ್ರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಲೋಡ್ ಆಗ್ತಾ ಇಲ್ಲ. ಲಾರಿಗಳು ನಿಂತಲ್ಲೇ ನಿಂತಿರುವಂತಹ ಲಾರಿಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಅಭಾವ. ಇದನ್ನ ಸರಿದೂಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಯಾವುದೇ ಅಭಾವ ಇಲ್ಲ, 2-3 ವಾರಗಳ ಕಾಲ ನಮಗೇನ್ ತೊಂದರೆ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಆದ್ರೆ 2 ದಿನದಲ್ಲಿ ಇದರ ತೊಂದರೆ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅಡುಗೆ ಅನಿಲದ ಸಮಸ್ಯೆ ಇದೆಯಲ್ಲ, ಅದು ಎಷ್ಟು ಕಡೆಗಳಲ್ಲಿ ಯಾರ್ಯಾರ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಾಗ್ತಾ ಇಲ್ಲ. ಪಿಜಿಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಾದ್ವು. ಅದರ ನಂತರದಲ್ಲಿ ಈಗ ಮದುವೆಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಕೂಡ ತೊಂದರೆ ಆಗುವಂತಹ ಪರಿಸ್ಥಿತಿ ಸದ್ಯಕ್ಕಿರೋದು. 3 ದಿನದಿಂದ ಕಲ್ಯಾಣ ಮಂಟಪ ಬುಕಿಂಗ್ ಏನಿದೆ ಅದು ಕುಸಿತ ಆಗಿದೆ. ಮದುವೆ ಮಂಟಪ ಬುಕಿಂಗ್ನಲ್ಲೂ ಕೂಡ 20% ಕುಸಿತ. ಕಲ್ಯಾಣ ಮಂಟಪ ಮಾಲೀಕರಿಂದ ಮಾಹಿತಿಯನ್ನ ನೀಡಲಾಗಿದೆ. ಬುಕಿಂಗ್ ಅಲ್ಲೂ ಕಡಿಮೆ ಬುಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಇದೆಯಲ್ಲ, ಇದು ಸುಧಾರಿಸ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಗಿರಬಹುದು. ಸಿಲಿಂಡರ್ ಈಗಾಗಲೇ ಕೊರತೆ ಇದೆ. ಆ ಕೊರತೆಯನ್ನ ನೀಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಇವತ್ತು 11 ಗಂಟೆಗೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ ಈಗ ಸದ್ಯಕ್ಕಂತೂ ನಿರ್ಧಾರ ಆಗುತ್ತೆ. ಆದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕಲ್ಯಾಣ ಮಂಟಪಗಳ ಬುಕಿಂಗ್ಗಳಲ್ಲೂ ಕೂಡ ಈಗ 20% ಕಡಿಮೆ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಮದುವೆ ಮಾಡೋದಕ್ಕಾಗ್ತಿಲ್ಲ. ಮನೆಯ ಸಿಲಿಂಡರ್ ಅನ್ನ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ 4,000 ಅಂತಾರೆ. ತುಂಬಾ ಕಷ್ಟ ಆಗಿದೆ ಸರ್, ಬುಕಿಂಗ್ ಕಡಿಮೆ ಆಗಿದೆ ಅಂತ ತಮ್ಮಾಳಲನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮದುವೆ ಮಾಡೋದಕ್ಕಾಗ್ತಿಲ್ಲ, ಮನೆ ಸಿಲಿಂಡರ್ ತಗೊಂಡೋಗಿ ಮದುವೆ ಮಾಡಿಸುವಂತಹ ಪರಿಸ್ಥಿತಿ ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಕಲ್ಯಾಣ ಮಂಟಪಗಳ ಮಾಲೀಕರು ಈಗ ಹೇಳಿಕೆಯನ್ನ ನೀಡಿರೋದು. ರಾಜ್ಯದಲ್ಲಿ ಸದ್ಯಕ್ಕೆ ಈಗ ಉಂಟಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ಅದನ್ನ ಯಾವ ರೀತಿ ಪರಿಹರಿಸ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಈಗ ಎದುರಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆ ಮೊರೆ ಹೋಗೋದಕ್ಕೂ ಕೂಡ ಸೌದೆಗಳು ಸಿಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಆ ಸಮಸ್ಯೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವೂ ಕೂಡ ಪ್ರಸಾದ ಕೂಡ ಕೊಡಲಾಗ್ತಾ ಇಲ್ಲ. ಅದಕ್ಕೂ ಕೂಡ ಈ ಅಡುಗೆ ಅನಿಲ ಕೊರತೆಯ ಸಮಸ್ಯೆ ಎದುರಾಗಿದೆ. ಅದಕ್ಕೂ ಕೂಡ ಇದರ ಬರೆ ತಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳು ಸೋಲೂರು ಸಮೀಪದಲ್ಲಿ ಸಾಲುಗಟ್ಟಿ ನಿಂತಿದೆ. ಭಾರತ್ ಗ್ಯಾಸ್ ಪ್ಲಾಂಟ್ನ ಮುಂಭಾಗದಲ್ಲಿ ನೂರಾರು ಲಾರಿಗಳು 4-5 ದಿನದಿಂದ ಅದೇ ರೀತಿಯಾಗಿ ನಿಂತಿದೆ. ಯಾಕಂದ್ರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಲೋಡ್ ಆಗ್ತಾ ಇಲ್ಲ. ಲಾರಿಗಳು ನಿಂತಲ್ಲೇ ನಿಂತಿರುವಂತಹ ಲಾರಿಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಅಭಾವ. ಇದನ್ನ ಸರಿದೂಗಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಯಾವುದೇ ಅಭಾವ ಇಲ್ಲ, 2-3 ವಾರಗಳ ಕಾಲ ನಮಗೇನ್ ತೊಂದರೆ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಆದ್ರೆ 2 ದಿನದಲ್ಲಿ ಇದರ ತೊಂದರೆ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.